ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಂಬ ದಿನಗಳಾದಮೇಲೆ ನಾನಿವತ್ತು ನಮ್ಮ ದೊಡ್ಡಬಳ್ಳಾಪುರಿಗೆ ಬಂದಿದ್ದೇನೆ. ನನ್ನ ಆತ್ಮೀಯ ಸ್ನೇಹಿತ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ನಾವಿವಾಗ ಗ್ಲೋಬಲ್ ಅಲ್ಯೂಮಿನಿಯಂ ಮೀಟ್ ಇದೆ ನಮ್ಮ ಕಾಲೇಜಲ್ಲಿ, ಇಬ್ಬರು ಸೇರಿ ಹೋಗ್ತಿದ್ದೇವೆ. ಹಾಗಿದ್ರೆ ಇವತ್ತೆಲ್ಲ ಅವನ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಆತ್ಮೀಯ ಸ್ನೇಹಿತ ನವೀನ್, ಯಾಕಂತಂದರೆ ದೊಡ್ಡಬಳ್ಳಾಪುರದಲ್ಲಿ 3 ವರ್ಷ ಕಳೆದಿದ್ದೇವೆ. ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮ ಜೊತೆ ಇದ್ರು. ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೇನೆ. ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್ ನವೀನ್, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ನಾವು ಎಷ್ಟು ದಿನಗಳ ನಂತರ ನಾನು ನಿಮ್ಮನ್ನ ಮೀಟ್ ಆಗೋ ಪ್ರಯತ್ನ ಮಾಡ್ತಿದ್ದೀನಿ ನವೀನ್. ತುಂಬಾ ಖುಷಿ ಆಯ್ತು. ಇವಾಗ ನಾವು ಕಲ್ತಿರೋ ಕಾಲೇಜಿಗೆ ಹೋಗ್ತಿದ್ದೇವೆ, ಜಾಲಪ ಕಾಲೇಜಿಗೆ. ನಿಮ್ಮ ಅನಿಸಿಕೆ ಏನಿದೆ? ನಮಗೂ ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಮಂಜು ಹುಬ್ಳಿಯಿಂದ ಬಂದ್ಬಿಟ್ಟು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅದು ನಮ್ಗೆ ಫುಲ್, ಆಕ್ಚುಲಿ ನಾವು ಈ ಊರಲ್ಲಿದ್ದೆ, ನಾವು ಹೋಗಕ್ಕಾಗಿಲ್ಲ ಅಲ್ಲಿಗೆ. ಬಟ್ ಅಲ್ಲಿಂದ ಬಂದ್ಬಿಟ್ಟು ನಮ್ಮನ್ನ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಅದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಫುಲ್ ಐ ಆಮ್ ವೆರಿ ಹ್ಯಾಪಿ. ಗ್ರೇಟ್ ಗ್ರೇಟ್ ನವೀನ್. ಹಾಗಿದ್ರೆ ಇವಾಗ ಕಾಲೇಜ್ ಕಡೆ ಹೊರಡೋಣ. ಮತ್ತೆ ಕಾಲೇಜಲ್ಲಿ ಇವತ್ತಿನ ಏನೇನು ಆಕ್ಟಿವಿಟೀಸ್ ಇರುತ್ತೆ ತುಂಬಾ ಕ್ಯಾಪ್ಚರ್ ಮಾಡೋಣ, ಎಂಜಾಯ್ ಮಾಡೋಣ. ಆಗಿದ್ರೆ ಓಕೆ ಓಕೆ ಓಕೆ, ಡನ್. ಇದು ದೊಡ್ಡಬಳ್ಳಾಪುರ ಏನಿದೆಯಲ್ಲ, ಇದು ಒಂಥರ ನಮಗೆ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಇದೆ, ಬಾಂಡಿಂಗ್ ಇದೆ. ಯಾಕಂತಂದರೆ ಈ 2010-13 ಈ ಡ್ಯೂರೇಷನ್ ಏನಿದೆಯಲ್ಲ, ಮೆಮೊರೇಬಲ್ ಡ್ಯೂರೇಷನ್ ಅಂತ ಹೇಳ್ಬೋದು. ಯಾಕಂದರೆ ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಲೈಫ್ ಏನಿತ್ತಲ್ಲ, ಈ ದೊಡ್ಡಬಳ್ಳಾಪುರದಲ್ಲಿ ಆಗಿತ್ತು. ಈ ಸುತ್ತಮುತ್ತ ಪ್ಲೇಸ್ ಏನಿದೆ ಸಖತ್ತಾಗಿದೆ. ಕಾಲೇಜ್ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ಅದರಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಮಾತ್ರ ಅತಿ ಅದ್ಭುತ ಅಂತ ಹೇಳ್ಬೋದು. ವಿ ಎಂಜಾಯ್ಡ್ ಲಾಟ್ ಅಂತ ಹೇಳ್ತೀನಿ. ಆ ಕ್ಷಣ ಮತ್ತೆ ಸಿಗಂಗಿಲ್ಲ ಲೈಫಲ್ಲಿ. ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಸಿಗಂಗಿಲ್ಲ. ಅದಕ್ಕೋಸ್ಕರ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಇವತ್ತು ನಮ್ಮ ಕಾಲೇಜಲ್ಲಿ ಅಲ್ಯೂಮಿನಿ ಗ್ಲೋಬಲ್ ಮೀಟ್ ಇತ್ತ. ಅದಕ್ಕೋಸ್ಕರ ನಾನು ಹೊರಡ್ತಿದ್ದೇವೆ. ಪ್ರತಿ ಕ್ಷಣ ನಾನು ನಿಮ್ಗೆ ಏನೇನು ಆಗ್ತಿತ್ತು ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡ್ತಿದ್ದೇನೆ. ನಾವು ಇವಾಗ ಇನ್ನೇ ಕೆಲವು ನಿಮಿಷಗಳಲ್ಲಿ ನಮ್ಮ ಕಾಲೇಜಿನ ರೀಚ್ ಆಗ್ತೇವೆ. ಇನ್ನೇನು ಕಾಲೇಜ್ ಬಂದೇ ಬಿಡ್ತು. ನವೀನ್ ಅವರು ಆ್ಯಸ್ ಯೂಶುವಲ್ ಪ್ರೋ ಡ್ರೈವ್ ಮಾಡ್ತಿದ್ದಾರೆ. ಕಾಲೇಜಲ್ಲಿದ್ದಾಗ ಬೈಕ್ ಓಡಿಸ್ತಿದ್ರು, ಇವಾಗ ಪಕ್ಕ ಕಾರ್ ಓಡಿಸ್ತಿದ್ದಾರೆ. ಯಾಕಂದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಏನೇ ಆದರೂ ನವೀನ್ ಅವ್ರು ನಮ್ಮ ಜೊತೆ ಇರ್ತಾ ಇದ್ರು. ಅದೊಂದು ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೆಟ್ವರ್ಕು. ನಮ್ಮ ನವೀನ್ ಏನೇ ಪ್ರಾಬ್ಲಮ್ಸ್ ಆದರೂ ನವೀನ್ ಅವ್ರು ಮ್ಯಾನೇಜ್ ಮಾಡ್ತಿದ್ರು. ಫ್ರೆಂಡ್ಸ್, ಹೇಳ್ತೀನಿಲ್ಲ ನಾನು, ಆ ಲೈಫ್ ಹೆಂಗಿತ್ತು ಅಂತಂದ್ರೆ ಅದ್ಭುತ ಅಂತ ಹೇಳ್ಬೋದು. ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಸುಮ್ಮನೆ ಹೇಳಲ್ಲ ಮಂಜು. ನಿಜ ನವೀನ, ಅದ್ಭುತ ಅಂತ ಗೋಲ್ಡನ್ ಲೈಫ್ ಅಂತ ಇದು ಒಂಥರ ಪ್ಲಾಟಿನಂ ಲೈಫ್ ನಮ್ ಜಾಲಪ ಕಾಲೇಜು ದೊಡ್ಡಬಳ್ಳಾಪುರ, ನಮ್ ಸರ್ಕಲ್ ಒಂಥರ ಅದ್ಭುತನ ಅಂತ ಹೇಳ್ಬೋದು. ಈ ನಾವು ಆಕ್ಚುಲಿ ನಾವು ಇಲ್ಲಿ ಏನಾದ್ರು ನಾವೇನೋ ಫಂಕ್ಷನ್ ಮಾಡಿದ್ರೆ ಎಲ್ಲ ಜಾಸ್ತಿ ಹೈಲೈಟ್ ಆಗ್ತಿದ್ದೆ ನಾವು. ಕರೆಕ್ಟ್. ಯಾಕಂದ್ರೆ ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಜಾಸ್ತಿ ಸ್ವಲ್ಪ ಓಡಾಡಿದ್ದೆ ನಾವು. ಅದಕ್ಕೋಸ್ಕರ ಸ್ವಲ್ಪ ಎಲ್ಲರೂ ನಮ್ಗೆ ಟಾರ್ಗೆಟ್ ಮಾಡ್ತಿದ್ರು. ಅಷ್ಟೇನ್ ಮಾಡ್ತಿದ್ರು, ಪ್ರೀತಿಯನ್ನು ತೋರಿಸ್ತಾ ಇದ್ರು. ನಮ್ಮ HOD ಇರ್ಬೋದು, ನಮ್ ಶ್ರೀನಿವಾಸ್ ರೆಡ್ಡಿ ಸರ್, ಶಿಲ್ಪಾ ಮೇಡಮ್ ಆಗಿರ್ಬೋದು, ಸುಚೇಂದ್ರ ಸರ್ ಆಗಿರ್ಬೋದು, ತುಂಬಾ ಜನ ನಮ್ದು ಮೆಕ್ಯಾನಿಕಲ್ ಸ್ಟಾಫ್ ಏನಿತ್ತ, ಅಮರ್ ದೀಪಕ್ ಸರ್ ಆಗಿರ್ಬೋದು, ಸುಂದ್ರೇಶ್ ಸರ್ ಆಗಿರ್ಬೋದು. ದೇ ಆರ್ ದ ಗ್ರೇಟ್ ಅಂತ ಹೇಳ್ಬೋದು. ನಮ್ಗೆ ಗ್ರೇಟ್ ಅಂದ್ರೆ ಸುಂದ್ರೇಶ್ ಸರ್ ಫುಲ್ಲು ನಮ್ಗೆ ಸಖತ್ ಸಪೋರ್ಟ್ ಆಗಿದ್ರು. ಮತ್ತೆ ನಮ್ಗೆ ಜಾಸ್ತಿ ಲರ್ನಿಂಗ್ ಅವರೇ ಹೇಳ್ಕೊಂಡ್ ಕೊಟ್ಟಿರೋದು. ನಿಜ. ಯಾಕಂದ್ರೆ ನಾವು ಬಂದಿರೋದು ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್. ನಮಗೆಲ್ಲ ತಲೆ ಮೇಲಿಂದ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ಬಿಟ್ಟು ಅದರ್ ದನ್ ದಟ್ ಎವ್ರಿಥಿಂಗ್ ವಾಸ್ ಫೈನ್ ಅಂತ ಹೇಳ್ಬೋದು. ಕಾಲೇಜ್ ಇನ್ನೇನು ಬಂದೇ ಬಿಡ್ತಾ. ನೀವು ನೋಡ್ತಿದ್ದೀರಿ, ಇದು ನಮ್ಮ RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡ್ತಿದ್ದೀರಿ, ಇದು ಗ್ಲೋಬಲ್ ಅಲ್ಯೂಮಿನಿಯಂ ಮೀಟ್ 2024. ನಾವು ಇವಾಗ ಒಳಗಡೆ ಹೊಡ್ತಿದ್ದೇವೆ. ಜಾಲಪ ಕಾಲೇಜ್ ಕ್ಯಾಂಪಸ್ ಯಾವ ಥರ ಆಗಿದೆ ಅಂತೇಳಿ ಅಲ್ಟಿಮೇಟ್ ಆಗಿದೆ ಮಾತ್ರ. ಪೇಂಟ್ ಗಿಂಟೆಲ್ಲ ಹೊಡೆದ್ಬಿಟ್ಟವ್ರೆ. ಇಲ್ಲೆಲ್ಲ ಪಾರ್ಕಿಂಗ್ ಸೆಕ್ಷನ್ ಮಾಡಿಬಿಟ್ಟವ್ರೆ. ನಾವು ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ ಹತ್ರನೇ ಆಗ್ತೀವಿ ನಮ್ಮ ಕಾರ್ನ. ಹೌದು, ಅದೊಂಥರ ನಮ್ಗೆ ರಾಯಲ್ ಮೆಕ್ಯಾನಿಕಲ್ ಹಿಸ್ಟ್ರಿ ಅಂತ ಹೇಳ್ಬೋದು. ಇಲ್ಲಿ ಇದ್ದಿದ್ದೆಲ್ಲ ತೆಗೆದಾಕ್ಬಿಟ್ರಲ್ಲ ಮಂಜು. ಹೌದು, ನವೀನ್ ಅವ್ರು ಬರ್ತಾವ್ರೆ. ಫೈನಲಿ ನಾವು ಕಾಲೇಜಿನ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ನಾವು ಇವಾಗ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಇವಾಗ ನಾವು ಫಂಕ್ಷನ್ ಹಾಲಿಗೆ ಹೋಗ್ತಿದ್ದೇವೆ. ಫಂಕ್ಷನ್ ಇವಾಗ ಜಸ್ಟ್ ಸ್ಟಾರ್ಟ್ ಆಯ್ತದ ಫಂಕ್ಷನ್. ನಮ್ಮ ಇವರು ನಾಗೇಂದ್ರ ಸ್ವಾಮಿಗಳಿದ್ರೆ ಮಾತಾಡ್ಸೋಣ. ಹೌದು, ಇವಾಗ ಫಂಕ್ಷನ್ ಹಾಲಿಗೆ ಹೊಡ್ತಿದ್ದೇವೆ.
ಫಂಕ್ಷನ್ ಸ್ಟಾರ್ಟ್ ಆಗಿದೆ, ನಾವು ಇವಾಗ ಹೊರಡ್ತಾ ಇದ್ದೇವೆ. ಇದರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ವೆಲ್ಕಮ್ ಮಾಡ್ತಿದ್ದಾರೆ. ಇಲ್ಲಿ ಕಾಲೇಜಿಗೆ ಬಂದಿದ್ದೇನೆ, ತುಂಬ ಖುಷಿ ಆಗ್ತಿದೆ. ಇವಾಗ ನಾನು ಎಂಟರ್ ಮಾಡ್ತಿದ್ದೆ, ನನ್ನ ನೇಮ್ನ ಎಂಟರ್ ಮಾಡ್ಕೊಂಡು ಫಂಕ್ಷನ್ ಹೋಗಿ ಸ್ಟಾರ್ಟ್ ಆಗಿದೆ. ಫಂಕ್ಷನ್ಗೆ ಅಟೆಂಡ್ ಮಾಡೋಣ, ಪ್ರತಿ ಕ್ಷಣವೂ ಹೇಳ್ತಾ ಹೋಗ್ತೀನಿ ಏನೇನಾಗ್ತಿದೆ ಅನ್ನೋದನ್ನು. ಹಾಗೆ ನೋಡೋಣ. 2013 ತುಂಬ ನಮಗೂ ಇವರು ತುಂಬ ಒಂಥರ ಯಾ ಶೋರ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟು ಮೀಟ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಹೊರಡೋಣ. ನಾಗೇಂದ್ರ ಸ್ವಾಮಿ ಸರ್ ನಮ್ಗೆ ಇದ್ದಾರೆ. ಇವಾಗೆಲ್ಲ ದೀಪ ಹಚ್ಚಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರೆ. And coming to the increase in intake, if students they are studying in our campus, this is one of the biggest number. ಎಲ್ಲರೂ ಸ್ಪೀಚ್ ಮಾಡತ್ತಾರೆ. Respected faculty for me to stand here today as the chairperson. She is the global alumni meet of RHIT family. So please remember that. But so whether you received it, the notification or not, please make your presentation and notification to the alumni. The significance of that. So we are not conducting this just for the sake of the meet only. We want. The alumni year ಬಂತು ಅಂತಂದ್ರೆ one person ನಾವು ಅವರಿಗೆ to ask send some messages. I want a big turnout, I say, and they have to be very happy, sing, dance. ಈ ಒಂದು ದಿನ ಅವರು ಬರಲಾಗ ಕಳಿತು ಆ ತರ ಮಾಡು. ನೆಕ್ಸ್ಟ್ alumni day not in this small hall. That ಯಾವಾಗ ಬರುತ್ತೆ ಒಂದು ತಿಂಗಳು ಮುಂಚೆ ಸ್ಟಾರ್ಟ್ working on that. Understand? But still, I love what I like. All the people who have turned out. Thank you very much. Enjoy. Have a nice day. Thank you. ಫಂಕ್ಷನ್ ಮಾತ್ರ ಗಿಚ್ಚು ನಡೆದಿತ್ತು ಅಂತ ಹೇಳ್ಬೋದು. ಸಮ್ ಪರ್ಫಾರ್ಮೆನ್ಸ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. Actually, I have to come on the stage for a hard To announce the most awaited moment of announcing prestigious awards of alumni and other categories. To honor those who have not only excelled in their respective fields, but ಆಲ್ಮೋಸ್ಟ್ ಅಲ್ಲಿ ಇವಾಗ ಕಾರ್ಯಕ್ರಮ ಎಲ್ಲ ಮುಗಿತಾ. we are very honored to have you today. ಇವಾಗ ಏನಪ್ಪ ಅಂತಂದ್ರೆ ಅಚೀವರ್ಸ್ ಇರ್ತಾರಲ್ಲ ಅವರಿಗೆ ಅವಾರ್ಡ್ ಕೊಡ್ತಿದ್ದಾರೆ. ಇದು ಮುಗಿಸ್ಕೊಂಡು ಹೋಗೋಣ ನಾವು ಇವಾಗ. Experience in effectively managing all the key elements of supply chain management. We heartily Sir, with the permission of management, I would like to announce that one. I just got a permission from our honorable vice chairman that, sir, by seeing your all your to honor our great excellence and has also been ಆಲ್ಮೋಸ್ಟ್ ಅಲ್ಲ ಎಲ್ಲ ಫಂಕ್ಷನ್ ನಮ್ಮ ಮುಗಿಯಾಗಿ ಬಂದಿದೆ. ಇನ್ನೇನು ಸ್ವಲ್ಪ ನಮ್ಮ ಕಾಲೇಜೆಲ್ಲ ಸುತ್ತೋಣ, ಮಸ್ತ್ ಊಟ ಮಾಡೋಣ. ತೋರಿಸ್ತೇನೆ ನಿಮಗೆಲ್ಲ ಹೆಂಗಿದೆ ಕ್ಯಾಂಪಸ್ ಅನ್ನೋದನ್ನು. ಏನಂತೀರಿ ನವೀನ್? your service in reputed journals. ಆಲ್ಮೋಸ್ಟ್ ಆಲ್ ಪ್ರೋಗ್ರಾಮ್ ಎಲ್ಲ ಮಸ್ತ್ ಆಯ್ತಾ? So ಆ enthusiasm energy ಇದೆಯಲ್ಲ ಅದು ಸೊ ಕ್ಯಾರಿ ಮಾಡ್ಕೋಬೇಕು ನಾವು. ಸೊ ಇಷ್ಟು ಹೇಳ್ತಾರೆ ಎರಡು ಮಾತುಗಳನ್ನು. ಫಂಕ್ಷನ್ ಎಲ್ಲ ಮುಗಿತಾ ಮಂಜು? ಎಲ್ಲ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ. ನಮ್ಗಿಂತ ಹಳೆ ಬ್ಯಾಚ್ ಅಂದ್ರೆ ಫಸ್ಟ್ ಬ್ಯಾಚ್ ಇಂದ ಎಲ್ಲರೂ ಬಂದಿದ್ದಾರೆ.
ತುಂಬ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡ್ಬಿಟ್ಟು. ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ ಎಲ್ಲರೂ. ಅವ್ರನ್ನ ನೋಡಿದ್ದೆ ನಮಗೆ ಫುಲ್ ಖುಷಿ ಅನಿಸ್ತು. ಆಮೇಲೆ ನಮ್ಮ ಲೆಕ್ಚರರ್ಸು ಎಲ್ಲ ಹಳೆ ಲೆಕ್ಚರರ್ಸ್ ಎಲ್ಲ ಇನ್ನೂ ಸ್ವಲ್ಪ ಜನ ಇಲ್ಲೇ ಇದ್ದಾರೆ. ಅವ್ರನ್ನ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ನಮಗೆ. ಎಲ್ಲ PhD ಮಾಡಿದ್ದಾರೆ ಇವಾಗ. ಹಾಗಿದ್ರೆ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಲೈಟಾಗಿ ಊಟ ಮಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಮೆಮರಿ ಸ್ನ್ಯಾಪ್ ತಗೊಂಡ್ಬಿಟ್ಟು ಹೊರಡೋಣ. ಆಗಿದ್ರೆ ಸರಿ ಮಂಜು, ಆಯ್ತು. This is a moment we'll always remember. Let us take a moment. I request ನಾವು ಹೊರಡ್ತಿದ್ದೇವೆ everyone ಇಲ್ಲಿಂದ. to assemble in the front of CSC block for photography. ಎಲ್ಲ ಬಂದವ್ರೆ. ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗೀತಾ, ಫಂಕ್ಷನ್ ಮುಗೀತಾ. ನಾವು ಇವಾಗ ಊಟಕ್ಕೆ ಹೊರಡ್ತಿದ್ದೇವೆ. ನವೀನ್ ಏನಂತೀರಿ? ನವೀನ್ ಏನನ್ನ ಮಂಜು, ಸೂಪರ್ ಎಕ್ಸ್ಪೀರಿಯನ್ಸು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಅಲ್ಯೂಮಿನಿಯಂ ಇಟ್ಟು ಬಂದಿದ್ದೆ. ನೀವು ಬಂದಿರ್ಬೋದಲ್ಲ, ಇದು ಸೆಕೆಂಡ್ ಟೈಮ್ ನಂದಿದೆ. ಸೆಕೆಂಡ್ ಟೈಮಾ? ತುಂಬ ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ, ಒಂದು ನಮ್ಮ ಮೆಕ್ಯಾನಿಕಲ್ ಅವರು ಕಮ್ಮಿ ಇದ್ದಾರೆ, ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ ಅವರು. ಬಟ್ ಆಮೇಲೆ ನಮ್ಮ ಬ್ಯಾಚ್ ಅವ್ರು ಬಂದು ನಾವಿಬ್ಬರೇ ಇರೋದು. ಬಟ್ ಎಲ್ಲರೂ ಬಂದಿದ್ರೆ, ಎಲ್ಲರೂ ಅಸೆಂಬಲ್ ಆಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿ ಅರೇಂಜ್ ಮಾಡ್ಲೇಬೇಕು ಮಂಜು. ಎಲ್ಲಾರನ್ನೂ ದಯವಿಟ್ಟು ಪಕ್ಕಾ ಪ್ಲಾನ್ ಮಾಡೋಣ. ಫ್ರೆಂಡ್ಸ್ ಯಾರು ಇದ್ದಾರೆ ಎಲ್ಲರಿಗೂ ಕನ್ವೆ ಮಾಡ್ಬಿಟ್ಟು ಸ್ವಲ್ಪ ಹೇಳಿ, ಸರಿನಾ? ನೀವ್ ಹೇಳಿ, ನೀವು ಆದಷ್ಟು ಜನಕ್ಕೆ ನೀವ್ ಹೇಳಿ, ನಾವು ಆದಷ್ಟು ಜನಕ್ಕೆ ನಾವ್ ಹೇಳ್ತೀವಿ. ಎಸ್ ಡೆಫಿನೆಟ್ಲಿ. ಸರಿನಾ? ನೀವು ನೋಡ್ತಿದ್ರಿ, ಇದು ನಮ್ದು ಹಾಸ್ಟೆಲ್, ಇದು ಬಾಯ್ಸ್ ಹಾಸ್ಟೆಲ್. ಇವೆರಡು ನೋಡ್ರಿ, ಇದು ನಮ್ದು ಹಾಸ್ಟೆಲ್ ಮ್ಯಾಕ್ಸ್ ಇದೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆ, ಊಟ ಅರೇಂಜ್ಮೆಂಟ್ ಮಾಡಿದ್ದಾರೆ. ಊಟ ಮಾತ್ರ ಚೆನ್ನಾಗಿದೆ. ನಾನು ನಮ್ಮನ್ನ ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಬೇರೆ ಪ್ರೋಗ್ರಾಮ್ ಇದೆ, ಹೊರಡೋಣ ಇವಾಗ. ನವೀನ್ ಮತ್ತೆ ಹೇಳ್ತೀರಿ? ನವೀನ್ ಫಂಕ್ಷನ್ ಹೆಂಗಾಯ್ತು? ಭರ್ಜರಿ ಊಟ ಕೊಟ್ಟಿದ್ದಾರೆ. ಊಟ ಮಾಡ್ಕೊಂಡು ಇವಾಗ ನಮ್ಮದು ಬೇರೆ ಪ್ರೋಗ್ರಾಮ್ ಇದೆ, ಅಲ್ಲಿ ಹೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲ ಊಟ ಎಲ್ಲ ಆಯಿತು. ನಾವು ಇವಾಗ ಹೊರಡ್ತಿದ್ದೇವೆ. ನೆಕ್ಸ್ಟ್ ಪ್ಲ್ಯಾನ್ಸ್ ಎಲ್ಲ ಬೇರೆ ಇದೆ. ನಾನು ಇದ್ದಿದ್ದು ಹಾಸ್ಟೆಲ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇದೆ ನೋಡಿ ನಮ್ಮ ಕ್ಯಾಂಪಸ್. ಗ್ಲೋಬಲ್ ಅಲ್ಯೂಮಿನಿಯಂ ಮೀಟ್ ಇತ್ತು, ಮೀಟನ್ನು ಮುಗೀತು. ಊಟ ಇತ್ತು, ಸಂಪು ಊಟನೂ ಆಯಿತು. ಇವಾಗ ನವೀನ್ ಅವ್ರು ಏನು ಹೇಳ್ತಾರೆ ಕೇಳೋಣ. ನವೀನ್ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದಾ? ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ, ಜಾಲಪ ಕಾಲೇಜಲ್ಲಿ ಯಾರ್ಯಾರು ಇದೆಲ್ಲ ಓದಿದ್ರು ಮತ್ತು ಯಾರ್ಯಾರು ಇದ್ದರು, ಸರಿನಾ? ಎಲ್ಲರೂ ಪ್ರತಿಯೊಬ್ಬರು ಬಂದು ನೆಕ್ಸ್ಟ್ ಇಯರ್ ದಯವಿಟ್ಟು ಜಾಯ್ನ್ ಆಗಿ. ನೆಕ್ಸ್ಟ್ ಇಯರ್ ವಿ ವಿಲ್ ಫಾಲೋ ಅಪ್. ಎಸ್ ಸರ್, ಥ್ಯಾಂಕ್ ಯು. ಇದು ನೋಡ್ತಿದ್ರಿ, ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದೆ. ನಾವಿವಾಗ ಹೊರಡ್ತಾ ಇದ್ದೇವೆ ಇಲ್ಲಿಂದ. ಇದೇನು ನೋಡ್ತಿದ್ರಿ, ಇದು ನಮ್ಮ ಮೆಕ್ಯಾನಿಕಲ್ ಬ್ಲಾಕ್. ಆಲ್ಮೋಸ್ಟ್ ಬಂದಿದ್ದೆಲ್ಲ ಫಂಕ್ಷನ್ ಮುಗಿತು. ನಾವು ಇವಾಗ ಹೊರಡ್ತಿದ್ದೇವೆ. ಎಂದಿನಂತೆ ಇವತ್ತಿನ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜು. ಮೊದಲಿಗೆ ಧನ್ಯವಾದಗಳು. ಬಾಯ್.